ಇತ್ತ ರಾಜ್ಯದಲ್ಲಿ ಒಳ ಮೀಸಲಾತಿ ಗೊಂದಲಕ್ಕೆ ಬ್ರೇಕ್ ಬೀಳೋ ಲಕ್ಷಣವೇ ಕಾಣ್ತಾ ಇಲ್ಲ. ಕಾಂಗ್ರೆಸ್ ನಾಯಕರ ನಡುವೆಯೇ ಮೀಸಲಾತಿ ಗೊಂದಲ ಗದ್ದಲವಿದ್ದು ದಿನೇ ಒಬ್ಬೊಬ್ಬ ನಾಯಕರು ಒಂದೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹುಟ್ಟುಹಬ್ಬದ ಸಂಭ್ರಮದಲ್ಲೂ ಮೀಸಲಾತಿಗೆ ಪಟ್ಟು ಹೇಳ್ತಿದ್ರು. ಇನ್ನು ಮಾದರ ಚೆನ್ನಯ್ಯ ಸ್ವಾಮೀಜಿಗಳು ಈ ಬಗ್ಗೆ ಮಾತನಾಡಿದ್ದಾರೆ. ಮುನಿಯಪ್ಪನವರಿಗೆ ಸಿಎಂ ಆಗುವ ಎಲ್ಲ ಅರ್ಹತೆ ಇದೆ. ಅವರು ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಕೇಳ್ತಿಲ್ಲ. ಆದರೆ ನಾನು ಹುಟ್ಟಿದ ಸಮುದಾಯಕ್ಕೆ ಮೀಸಲಾತಿ ಕಲ್ಪಿಸಲು ಪಣವನ್ನು ತೊಟ್ಟಿದ್ದಾರೆ. ಕೆಎಚ್ ಮುನಿಯಪ್ಪ ಅವರು ಬಹಳಷ್ಟು ನೊಂದು ಹೇಳಿದ್ದಾರೆ. 15ನೇ ತಾರೀಕು ಮೀಸಲಾತಿ ವಿಚಾರವಾಗಿ ಅಂತಿಮ ತೀರ್ಮಾನ ಆಗಬೇಕು. ಒಂದು ವೇಳೆ ತೀರ್ಮಾನ ಆಗದೆ ಹೋದರೆ ರಾಜಕೀಯ ಬಿಡ್ತೀನಿ ಅಂತಿದ್ದಾರೆ. ನಮ್ಮ ರಾಜ್ಯದ ಎಲ್ಲರೂ ಅವರ ಮಾತಿಗೆ ಬದ್ಧರಾಗಿರಬೇಕು. ಸಾಮಾಜಿಕ ನ್ಯಾಯದ ಪರವಾಗಿ ನಮ್ಮ ಸರ್ಕಾರ ಇರಬೇಕು ಅಂತ ಹೇಳಿದ್ದಾರೆ. ಸ್ವಾಮಿಗಳು ಅಂತ ನಮ್ಮ ಯಡಿಯೂರಪ್ಪನವರು ಆ ಪದ್ಮಭೂಷಣ ಪ್ರಶಸ್ತಿಯ ಹಿಂದೆ ಇರ್ತಕ್ಕಂಥ ಒಂದು ಕಾಯಿ ನಮ್ಮ ಕೆಎಚ್ ಮುನಿಯಪ್ಪನವರು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಇಷ್ಟೆಲ್ಲ ವಿಚಾರಗಳನ್ನು ಮಠದ ಪೀಠಕ್ಕೆ ಹೋಗೋದಕ್ಕೆ ಪೂರ್ವದಲ್ಲಿ ಸುಮಾರು 12-13 ವರ್ಷ 35,000 ಜನ ಮಕ್ಕಳು ಏನು ಕಲಿತಾ ಇದ್ದಾರಲ್ಲ ನಮ್ಮ 2 ಜಿಲ್ಲೆಗಳಲ್ಲಿ, ಆ 35,000 ಮಕ್ಕಳಿಗೆ ವಿದ್ಯೆಯನ್ನು ಕೊಡುವ ಸಂದರ್ಭದಲ್ಲಿ ಶ್ರೀಮಠದ ಜೊತೆಯಲ್ಲಿ ಸದಾ ನಿಂತು ದೊಡ್ಡವರಿಗೆ ಪದ್ಮಭೂಷಣ ಪುರಸ್ಕೃತ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಗಳು ಅಂತ ನಮ್ಮ ಯಡಿಯೂರಪ್ಪನವರು ಆ ಪದ್ಮಭೂಷಣ ಪ್ರಶಸ್ತಿಯ ಹಿಂದೆ ಇರ್ತಕ್ಕಂಥ ಒಂದು ಕಾಯಿ ನಮ್ಮ ಕೆಎಚ್ ಮುನಿಯಪ್ಪನವರು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಇಷ್ಟೆಲ್ಲ ವಿಚಾರಗಳನ್ನು ಮಠದ ಪೀಠಕ್ಕೆ ಹೋಗೋದಕ್ಕೆ ಪೂರ್ವದಲ್ಲಿ ಈಶ್ವರ್ ಖಂಡ್ರೆ ಅವರೇ ನಮ್ಮದೊಂದು ಬೇಡಿಕೆ. ಈ ಸಂದರ್ಭದಲ್ಲಿ ಅದನ್ನು ನಾವು ಹೇಳಬೇಕೋ ಬೇಡ ಗೊತ್ತಿಲ್ಲ.